ನಮಸ್ಕಾರ, ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಈಗ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಇರಾನ್ ಅಂತ್ಯ ಕಾಣಿಸ್ತೀವಿ, ಶಿಲಾಯುಗ ತೋರಿಸ್ತೀವಿ, ಸರ್ವನಾಶ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದವರೇ ತಲೆ ತಗ್ಗಿಸಿದ್ದಾರೆ. ಇರಾನ್ ಷರತ್ತಿಗೆ ಒಪ್ಪಿ ಅಮೆರಿಕ ಕದನ ವಿರಾಮವನ್ನ ಘೋಷಣೆ ಮಾಡಿದೆ. ನಮ್ಮಿಂದಲೇ ಶಾಂತಿ ಸ್ಥಾಪನೆ ಅಂತ ಇರುವಂತ ಪಾಕ್ ಪ್ರಧಾನಿನ ಈಗ ಹಿಡಿಯೋಕಾಗ್ತಾ ಇಲ್ಲ. ಅಮೆರಿಕ ಕದನ ವಿರಾಮ ಘೋಷಿಸಿದ್ರೂ ಕೂಡ ನೆತನ್ಯಾಹು ಸುಮ್ಮನಾಗಿಲ್ಲ. ಮತ್ತೆ ಲೆಬನಾನ್ನಲ್ಲಿ 130 ಜನರನ್ನ ಒಂದೇ ಸಲ ಬಲಿ ಪಡೆದಿದೆ ಇಸ್ರೇಲ್. ಸಿಟ್ಟಿಗೆದ್ದಿರುವಂತ ಖಮೇನಿ ಸೇನೆ ಡೂಮ್ಸ್ ಡೇ ಬಾಂಬ್ ಅನ್ನ ಹಾಕಿದೆ. ಕದನ ನಿಲ್ಲುತ್ತೋ ನಿಲ್ಲೋಲ್ವೋ ಗೊತ್ತಿಲ್ಲ, ಆದ್ರೆ ಶಾಂತಿ ಒಪ್ಪಂದ ಆಗ್ತಾ ಇದ್ದಂತೆ ಷೇರು ಮಾರುಕಟ್ಟೆ ಚೇತರಿಸಿಕೊಂಡಿದೆ. ಹರ್ಮುಜ್ ಜಲಮಾರ್ಗ ಓಪನ್ ಆಗಿದೆ, ಆದ್ರೆ ಚಿನ್ನ ಬೆಳ್ಳಿ ದರ ಏರಿಕೆ ಮಾತ್ರ ಕಡಿಮೆ ಆಗಿಲ್ಲ. ಕೊಲ್ಲಿಯಲ್ಲಿ ಕದನ ನಡೀತಾ ಇದ್ರೆ ರಾಜ್ಯದಲ್ಲಿ ನಾಳೆ ಮತದಾನ ನಡೆಯಲಿದೆ. ದಾವಣಗೆರೆ, ಬಾಗಲಕೋಟೆ ವೋಟಿಂಗ್ಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದಾವೆ. ನಾಳೆ ವೋಟಿಂಗ್ ನಡೆದರೂ ಕೂಡ 1 ತಿಂಗಳು ರಿಸಲ್ಟ್ಗೆ ಕಾಯಲೇಬೇಕು. ಅಸ್ಸಾಂ ಎಲೆಕ್ಷನ್ ಪ್ರಚಾರದಲ್ಲಿ ಖರ್ಗೆ ಅವರು RSSಗೆ ವಿಷ ಸರ್ಪ ಅಂತ ಹೇಳಿದ್ರು. ಕೇಳಿರುವಂತ ಬಿಜೆಪಿಯವರು ಖರ್ಗೆ ಮೇಲೆ ಈಗ ವಿಷ ಕಾರ್ತಿದ್ದಾರೆ. ಇನ್ನೊಂದ್ ಕಡೆ ಗುಜರಾತ್ ಜನರನ್ನ ನಿಂದಿಸಿದ್ದಂತ ಖರ್ಗೆ ಅವರು ಈಗ ಕ್ಷಮೆಯನ್ನ ಕೇಳಿದ್ದಾರೆ. 40 ದಿನ ಬರೋಬ್ಬರಿ 40 ದಿನ ನೀನಾ ನಾನಾ ನೋಡೇ ಬಿಡೋಣ ಅಂತ ಜಗಜಟ್ಟಿಗಳ ತರ ತೊಡೆ ತಟ್ಟಿ ಯುದ್ಧ ಶುರು ಮಾಡಿದ್ರು. ನ್ಯೂಕ್ಲಿಯರ್ ಬಾಂಬ್ ಹಾಕುವಂತ ಲೆವೆಲ್ಗೂ ಕೊಲ್ಲಿ ಯುದ್ಧ ಹೋಗಿತ್ತು. ಇರಾನ್ ನಾಗರಿಕತೆಯನ್ನೇ ಅಳಿಸಿ ಹಾಕ್ಬಿಡ್ತೀವಿ ಅಂತ ಟ್ರಂಪ್ ಹೇಳಿದಾಗಲೂ ಕೂಡ ಇರಾನ್ ಕಚ್ಚೆಯನ್ನ ಕಟ್ಟಿರಲಿಲ್ಲ. ಕೊನೆಗೆ ಅಮೆರಿಕದವರೇ ಬೆನ್ನು ಬಗ್ಗಿಸಿದ ಮೇಲೆ ಕೊನೆ ಕ್ಷಣದಲ್ಲಿ ಕದನ ವಿರಾಮಕ್ಕೆ ಇರಾನ್ ತಥಾಸ್ತು ಅಂತ ಹೇಳಿದೆ. ಯುದ್ಧ ನಿಂತಿಲ್ಲ, ಆದ್ರೆ ಈಗ ನಡೀತಾ ಇರುವಂತ ಯುದ್ಧ 2 ವಾರಗಳ ಮುಂದೂಡಿಕೆ ಆಗಿದೆ ಅಷ್ಟೇ. ಈ 15 ದಿನದ ಒಳಗಾಗಿ ಇರಾನ್ ಷರತ್ತುಗಳಿಗೆ ಅಮೆರಿಕ ಬಗ್ಗದೆ ಹೋದ್ರೆ ಮತ್ತೆ ಯುದ್ಧ ಮಾಡ್ತೀವಿ ಅಂತ ಇರಾನ್ ಕಡ್ಡಿ ತುಂಡಾದಂತೆ ಹೇಳಿದೆ. ಈ ಸಲ ಇಸ್ರೇಲ್ ನೆಲವನ್ನ ನಾವು ಸರ್ವನಾಶ ಮಾಡ್ತೀವಿ, ಹುಷಾರಂತಲೂ ಕೂಡ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಈಗ ಅಮೆರಿಕ ಮುಂದಿರುವಂಥದ್ದು ಒಂದೇ ದಾರಿ, ಇರಾನ್ನ 10 ಷರತ್ತುಗಳನ್ನ ಪೂರೈಸಬೇಕಾಗಿದೆ. ಆ 10 ಷರತ್ತುಗಳನ್ನ ನೋಡ್ತಾ ಹೋದಾದ್ರೆ ಹರ್ಮುಜ್ ಜಲಮಾರ್ಗ ನಮ್ಮ ಹತೋಟಿಯಲ್ಲೇ ಇರುತ್ತೆ ಅಂತ ಇರಾನ್ ಮೊದಲ ಷರತ್ತನ್ನ ಹಾಕಿದೆ. ಇನ್ನ 2ನೇ ಷರತ್ತು, ಹಡಗುಗಳಿಗೆ ಟೋಲ್ ಹಾಕ್ತೀವಿ, ಎಲ್ಲರೂ ಕೂಡ ಕಟ್ಟಲೇಬೇಕು ಅಂತ ಹೇಳಿದ್ದು. ಟೋಲ್ ಏರಿಕೆನೂ ಕೂಡ ಶುರು ಮಾಡಿದೆ. ಅದು ಎಷ್ಟು ಮಟ್ಟಿಗೆ ಅಮೆರಿಕ ಒಪ್ಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಬಿಕಾಸ್ ಒಂದು ಟೋಲ್ ಅನ್ನ ಪಾಸ್ ಮಾಡಬೇಕು ಅಂದ್ರೆ ಹತ್ತತ್ರ 18 ಕೋಟಿ ರೂಪಾಯಿ ಆಗುತ್ತೆ. ಇನ್ನ 3ನೇದು, ಇರಾನ್ ಸುತ್ತಲಿರುವಂತ ಸೇನೆಯನ್ನ ವಾಪಸ್ ಕರೆಸ್ಕೊಳ್ಬೇಕು ಅಂತ ಅಮೆರಿಕಾಗೆ ಖಡಕ್ ಆಗಿ ಸಂದೇಶವನ್ನ ಕೊಟ್ಟಿದೆ. ಹಾಗೆ 4ನೇದು ನೋಡೋದಾದ್ರೆ ಪರಮಾಣು ಶಕ್ತಿ ವಿರುದ್ಧದ ನಿರ್ಣಯಗಳನ್ನ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯಲ್ಲಿ ರದ್ದು ಮಾಡಬೇಕು. 5ನೇದು, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಇರಾನ್ ನಿರ್ಣಯಗಳಿಗೆ ಅನುಮೋದಿಸಬೇಕು ಅಂತಲೂ ಕೂಡ ಕಂಡೀಷನ್ ಅನ್ನ ಹಾಕಲಾಗಿದೆ. 6ನೇದು, ಯುದ್ಧದಿಂದ ಆಗಿರುವಂತ ಎಲ್ಲಾ ನಷ್ಟವನ್ನ ಅಮೆರಿಕನೇ ಕಟ್ಟಿಕೊಡಬೇಕು ಅಂತ ಇರಾನ್ ಹಾಕಿರುವಂತ ಷರತ್ತು ಅಮೆರಿಕಾಗೂ ಕೂಡ ಈಗ ನಿದ್ದೆಗೆಡಿಸಿದೆ. 7ನೇದು, ಅಮೆರಿಕ ವಿಧಿಸಿರುವಂತ ಎಲ್ಲಾ ಆರ್ಥಿಕ ನಿರ್ಬಂಧಗಳು ಕೂಡ ರದ್ದು ಮಾಡಬೇಕು. 8ನೇದು, ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ಆಗ್ತಾ ಇರುವಂತ ಎಲ್ಲಾ ದಾಳಿಗಳನ್ನ ನಿಲ್ಲಿಸಬೇಕು. 9ನೇದು, ವಿದೇಶದಲ್ಲಿರುವಂತ ಇರಾನ್ನ ಎಲ್ಲ ಆಸ್ತಿಗಳನ್ನ ಷರತ್ತುಗಳಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿದೆ. ಫೈನಲ್ 10ನೇ ಕಂಡೀಷನ್ ಅಂತ ನೋಡಿದಾದ್ರೆ ಇರಾನ್ ವಿಷಯದಲ್ಲಿ ಮತ್ತೆ ಯಾರು ಕೂಡ ಮೂಗು ತೂರಿಸಬಾರದು ಅಂತ ಇರಾನ್ ಕಂಡೀಷನ್ ಅನ್ನ ಹಾಕಿದೆ. ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಾಗಿದೆ. ಇನ್ನ ಇರಾನ್ ಹಾಕಿರುವಂತ ಈ 10 ಷರತ್ತುಗಳಿಗೆ ಡೊನಾಲ್ಡ್ ಟ್ರಂಪ್ ದೂಸರಾ ಮಾತಾಡದೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಏಪ್ರಿಲ್ 10ಕ್ಕೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ, ಇರಾನ್ ಪ್ರಮುಖ ನಾಯಕರು ಮಧ್ಯಸ್ಥಿಕೆಯ ಮಾತುಕತೆಯನ್ನು ಕೂಡ ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಪಾಕಿಸ್ತಾನದ PM ಶಹಬಾಜ್ ಶರೀಫ್ ಹಾಗೂ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರೊಂದಿಗೆ ನಡೆದ ಮಾತುಕತೆಯ ಆಧಾರದ ಮೇಲೆ ಇರಾನ್ ಮೇಲೆ ನಡೆಯಲಿದ್ದ ದಾಳಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲು ನಾನು ಒಪ್ಪಿಕೊಂಡಿದ್ದೇನೆ. ನಾವು ಇರಾನ್ನಿಂದ 10 ಅಂಶಗಳ ಪ್ರಸ್ತಾವನೆಯನ್ನ ಪಡೆದಿದ್ದೇವೆ. ಆ 10 ಅಂಶಗಳು ಚರ್ಚಿಸಲು ಸೂಕ್ತವಾಗಿದೆ. ಇರಾನ್ ತಕ್ಷಣವೇ ಹರ್ಮುಜ್ ಕಣಿವೆಯನ್ನ ಸಂಪೂರ್ಣವಾಗಿ ಮತ್ತು ಸುರಕ್ಷಿತವಾಗಿ ತೆರೆಯುವ ಷರತ್ತಿನಡಿ 2 ವಾರಗಳ ಕಾಲ ಕದನ ವಿರಾಮ ಘೋಷಿಸಲಾಗಿದೆ. ನಾವು ಇರಾನ್ನಲ್ಲಿ ಎಲ್ಲಾ ಗುರಿಗಳನ್ನು ಸಾಧಿಸಿದ್ದೇವೆ. ಈ ಅವಧಿಯಲ್ಲಿ ದೀರ್ಘಕಾಲೀನ ಶಾಂತಿ ಒಪ್ಪಂದವನ್ನು ಅಂತಿಮಗೊಳಿಸುವ ಪ್ರಯತ್ನಗಳು ನಡೆಯಲಿವೆ. ಇದು ಇಡೀ ಜಗತ್ತಿಗೆ ನಾನೇ ದೊಡ್ಡಣ್ಣ ಅಂತ ಹೇಳ್ಕೊಳ್ತಾ ಇದ್ದಂತ ಅಮೆರಿಕ ಅಧ್ಯಕ್ಷರ ಕತೆ. ಇರಾನ್ ನಾಗರಿಕತೆಯನ್ನೇ ನಾಶ ಮಾಡ್ಬಿಡ್ತೀನಿ ಅಂತ ಇದ್ದವರು ಇರಾನ್ ಮುಂದೆ ಮಂಡಿಯೋರಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಅಮೆರಿಕದವರು ಇರಾನ್ಗೆ ಆಗಿರುವಂತ ನಷ್ಟ ಕಟ್ಟಿಕೊಡ್ತಾರ? 40 ದಿನದ ಈ ಘೋರ ಯುದ್ಧದಲ್ಲಿ ನಿಜಕ್ಕೂ ಆಗಿರುವಂತ ಲಾಸ್ ಎಷ್ಟು ಅನ್ನೋದು ಇಲ್ಲಿ ಗಮನಿಸಬೇಕಾದಂತ ಅಂಶ. ಕೊಲ್ಲಿ ಕಾಳಗದಿಂದ ಅಮೆರಿಕಾಗೆ ಈ 40 ದಿನದಲ್ಲಾದಂತ ಒಟ್ಟು ನಷ್ಟ 54 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ.
ಈ 54 ಲಕ್ಷ ಕೋಟಿಯಲ್ಲಿ ಷೇರುಪೇಟೆಯಲ್ಲಾದಂಥ ನಷ್ಟ 35 ಲಕ್ಷ ಕೋಟಿಯಷ್ಟು ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಇರಾನ್ ಮೇಲೆ ದಾಳಿ ಮಾಡೋಕೆ ಮಿಲಿಟರಿ ಪಡೆಗಳಿಗೆ ಮಾಡಿದಂಥ 2,86,000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಈ ಯುದ್ಧದಲ್ಲಿ ಇರಾನ್ ಹೊಡೆತಕ್ಕೆ ಸಿಲುಕಿ ನಾಶವಾದಂಥ US ಜೆಟ್ಗಳು, ಹೆಲಿಕಾಪ್ಟರ್ಗಳು, ಸೇನಾ ನೆಲೆಗಳಿಂದ ಆದಂಥ ನಷ್ಟ 23,000 ಕೋಟಿ ರೂಪಾಯಿ. ಒಟ್ಟಾರೆ ಅಮೆರಿಕಾಗೆ ಆಗಿರುವಂಥ ನಷ್ಟ ಸರಿದೂಗಿಸ್ಲಿಕ್ಕೆ ಇನ್ನೂ 18 ಲಕ್ಷ ಕೋಟಿ ರೂಪಾಯಿ ಬೇಕಂತೆ. ಹೀಗಂತ ಅಮೆರಿಕ ಆರ್ಥಿಕ ಇಲಾಖೆ $200 ಬಿಲಿಯನ್ ಬೇಡಿಕೆಯನ್ನ ಸಲ್ಲಿಸಿದೆ. ಇನ್ನು ಈ ಯುದ್ಧದಲ್ಲಿ ಸತ್ತ ಅಮೆರಿಕ ಸೈನಿಕರು 15 ಜನರಾದರೆ ಗಾಯಗೊಂಡವರ ಸೈನಿಕರ ಸಂಖ್ಯೆ 538. ಇದೆಲ್ಲ ಏಪ್ರಿಲ್ 4ರವರೆಗಿನ ಲೆಕ್ಕ. ಅಧಿಕೃತವಾಗಿ ಪೆಂಟಗನ್ ದಾಖಲೆಗಳು ಬಿಡುಗಡೆ ಮಾಡಿರುವಂಥ ಲೆಕ್ಕ ಇದು. ಇನ್ನು 4 ದಿನದ ಮಾಹಿತಿಯನ್ನ ಕೂಡ ಕೊಟ್ಟಿಲ್ಲ. ಯಾಕೆಂದ್ರೆ ಈಗ ಏಪ್ರಿಲ್ 4ವರೆಗೂ ಕೊಟ್ಟಿದ್ರು, ಬಟ್ ಅದಾದ ನಂತರ ನಡೆದಂಥ ಎಷ್ಟು ನಷ್ಟ ಆಗಿದೆ ಅನ್ನುವಂಥದ್ದನ್ನ ಕೊಡಬೇಕಾಗಿದೆ. ಈಗ ಇಸ್ರೇಲ್ ದೇಶಕ್ಕೆ ಆದಂಥ ಲೆಕ್ಕವನ್ನ ನೋಡೋದಾದ್ರೆ 40 ದಿನದಲ್ಲಾದಂಥ ಒಟ್ಟು ನಷ್ಟ 16 ಲಕ್ಷ ಕೋಟಿ ರೂಪಾಯಿ. ಇರಾನ್ ಮೇಲೆ ದಾಳಿ ಮಾಡಲಿಕ್ಕೆ ಬಳಸಿದಂಥ ಕ್ಷಿಪಣಿಗಳು, ಬಾಂಬ್ಗಳು, ಸೈನಿಕರಿಗೆ ಮಾಡಿದಂಥ ಖರ್ಚು 1.15 ಲಕ್ಷ ಕೋಟಿ. ಇನ್ನು ಇರಾನ್ ಹೊಡೆತಕ್ಕೆ ಸಿಲುಕಿ ನಾಶವಾದಂಥ ಇಸ್ರೇಲ್ ಮಿಲಿಟರಿ ಸೌಕರ್ಯದ ಅಂದಾಜು ವೆಚ್ಚ 1.5 ಲಕ್ಷ ಕೋಟಿ. ಇಸ್ರೇಲ್ನಲ್ಲಿ ಇರಾನ್ ಧ್ವಂಸ ಮಾಡಿರುವಂಥ ತೈಲ ಘಟಕಗಳು, ಕಟ್ಟಡಗಳು, ಸೇನಾ ನೆಲೆಗಳಿಂದ ಆದ ನಷ್ಟ ಸರಿದೂಗಿಸಲಿಕ್ಕೆ ಬೇಕಾಗಿರುವಂಥದ್ದು ಅಂದಾಜು 11.45 ಲಕ್ಷ ಕೋಟಿ ರೂಪಾಯಿ ಆಗಿದೆ. ಇನ್ನು 40 ದಿನದ ಯುದ್ಧದಲ್ಲಿ ಇಸ್ರೇಲ್ನಲ್ಲಿ ಸತ್ತವರು 42 ಜನ ಆದರೆ ಗಾಯಾಳುಗಳ ಸಂಖ್ಯೆ 7,035 ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಅಂಕಿಅಂಶ ಆಗಿದೆ. ಅಮೆರಿಕ ಮತ್ತೆ ಇಸ್ರೇಲ್ ನೋಡಿದ್ವಿ, ಈಗ ಇರಾನ್ ವಿಚಾರಕ್ಕೆ ಬರೋಣ. ಅಮೆರಿಕ ಇಸ್ರೇಲ್ ಹೊಡೆತಕ್ಕೆ ಸಿಲುಕಿ ಇರಾನ್ ಕಳ್ಕೊಂಡಿರುವಂಥದ್ದು ಊಹೆಗೂ ಕೂಡ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅಮೆರಿಕ ಇಸ್ರೇಲ್ ದಾಳಿಯಿಂದ ಇರಾನ್ನಲ್ಲಿ ಈ 40 ದಿನದಲ್ಲಾದಂಥ ಒಟ್ಟು ನಷ್ಟ 13 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ಅಚ್ಚರಿ ಏನ್ ಗೊತ್ತಾ, ಅಮೆರಿಕ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಇರಾನ್ ಬರೀ 80,000 ಕೋಟಿ ರೂಪಾಯಿ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಅಂಕಿಅಂಶಗಳು. ಇನ್ನು ಇಸ್ರೇಲ್ ಅಮೆರಿಕ ಹೊಡೆತಕ್ಕೆ ಇರಾನ್ನ ಸೇನಾ ನೆಲೆಗಳು, ಹಡಗುಗಳು, ಫೈಟರ್ ಜೆಟ್ಗಳು ಹಾಳಾಗಿದ್ದು ಇದರ ಮೌಲ್ಯ 2,30,000 ಕೋಟಿ ರೂಪಾಯಿಯಷ್ಟು. ಇನ್ನು ಇರಾನ್ ನೆಲದಲ್ಲಿ ಆಗಿರುವಂಥ ಸರ್ವನಾಶವನ್ನ ಮತ್ತೆ ಸರಿ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಹತ್ತತ್ರ 10 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಲಾಗ್ತದೆ. ಇದೆಲ್ಲದಕ್ಕೂ ಕೂಡ ಮೀರಿದ್ದು ಇರಾನ್ನಲ್ಲಾಗಿರುವಂಥ ಸಾವು ನೋವುಗಳು. ಇರಾನ್ನಲ್ಲಿ 40 ದಿನದ ಯುದ್ಧಕ್ಕೆ 7,300 ಜನ ಸತ್ತಿದ್ದಾರಂತೆ. ಇದರಲ್ಲಿ ಲೆಬನಾನ್ನ ಬಂಡುಕೋರರೆ ಹೆಚ್ಚಾಗಿರುವಂಥದ್ದು. ಇನ್ನು ಗಾಯಗೊಂಡವರ ಸಂಖ್ಯೆ 26,500 ಅಂತ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಇನ್ನು 3 ದೇಶಗಳಿಗಷ್ಟೇ ಅಲ್ಲ, ಯುದ್ಧದ ಹೊಡೆತಕ್ಕೆ ಸಿಲುಕಿದಂಥ ದುಬೈ, ಸೌದಿ ಅರೇಬಿಯಾ, ಕುವೈತ್, ಬಹ್ರೇನ್, ಕತಾರ್, ಓಮನ್ ದೇಶಗಳಿಗೂ ಕೂಡ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ. ಇಡೀ ಜಗತ್ತಿನಲ್ಲಿ ಬೆಲೆ ಏರಿಕೆ, ತೈಲ ಅನಿಲ ಪೂರೈಕೆ ಸಮಸ್ಯೆ, ಷೇರು ಮಾರುಕಟ್ಟೆ ಕುಸಿತದಿಂದ 94 ಲಕ್ಷ ಕೋಟಿ ರೂಪಾಯಿ ಬೂದಿಯಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂಥ ಲೆಕ್ಕ. ಇನ್ನು ಇಷ್ಟೆಲ್ಲ ನಷ್ಟ ಆಗಿದ್ರೂ ಕೂಡ ಯುದ್ಧ ನಿಂತಿಲ್ಲ. ಯಾಕೆಂದ್ರೆ ಈಗ ಕದನ ವಿರಾಮ ಘೋಷಣೆ ಆಗಿರುವಂಥದ್ದು ಬರೀ 2 ವಾರಗಳಿಗೆ ಮಾತ್ರ. ಸದ್ಯಕ್ಕೆ ಯುದ್ಧ ನಿಲ್ತಿರುವಂಥದ್ದು ಅಮೆರಿಕ ಮತ್ತು ಇರಾನ್ ನಡುವೆ ಅಷ್ಟೇ. ಆದರೆ ಇಸ್ರೇಲ್ ಇರಾನ್ ಮಧ್ಯೆ ಈಗಲೂ ಕೂಡ ಯುದ್ಧ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಇರಾನ್ ಜೊತೆ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಗೆ ನೀಡಿದೆ, ಆದರೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಿಲ್ಲಿಸಿಲ್ಲ. ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾದವರ ಸಂಭ್ರಮಾಚರಣೆ ಮಾಡ್ತಾ ಇದ್ದಂಥ ಕಟ್ಟಡವನ್ನ ಇಸ್ರೇಲ್ ಸರ್ವನಾಶ ಮಾಡಿಬಿಟ್ಟಿದೆ. ಇಡೀ ಕಟ್ಟಡವೇ ನಿರ್ನಾಮ ಆಗೋಗಿದೆ. ಈ ದಾಳಿಯಲ್ಲಿ 130 ಬಂಡುಕೋರರು ಸತ್ತಿದ್ದು ಹೆಣಗಳನ್ನ ಹೊತ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳಂತೂ ಭೀಕರವಾಗಿದೆ. طلعت رفاعي هون طلعت رفاعي بربور هون في حدا. ಇಸ್ರೇಲಿ ಸೇನೆಯು 100 ಹೆಜ್ಬುಲ್ಲಾ ಮಿಲಿಟರಿ ನೆಲೆಗಳು ಮತ್ತು ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಏಕಕಾಲದಲ್ಲಿ ವಾಯುದಾಳಿಯನ್ನು ಮಾಡಿದೆ. ಕೇವಲ 10 ನಿಮಿಷಗಳಲ್ಲಿ ನಡೆಸಲಾದಂಥ ದಾಳಿಯಲ್ಲಿ ಬೈರುತ್, ಬೇಕಾ ಕಣಿವೆ ಮತ್ತು ದಕ್ಷಿಣ ಲೆಬನಾನ್ನಾದ್ಯಂತ ಮಿಸೈಲ್ಗಳು ಆರ್ಭಟಿಸಿವೆ. ಇದು ಆಪರೇಷನ್ ಲಯನ್ಸ್ ರೋರ್ ಪ್ರಾರಂಭವಾದಂಥ ನಂತರದ ಅತ್ಯಂತ ಭೀಕರ ದಾಳಿಯಾಗಿದೆ. ಇನ್ನು ಇಸ್ರೇಲ್ ಸೇನೆ ಲೆಬನಾನ್ನ ಬೈರುತ್ ಮೇಲೂ ಕೂಡ ಬಾಂಬ್ ದಾಳಿಯನ್ನು ಮಾಡಿದೆ. ಸ್ಫೋಟದ ತೀವ್ರತೆಗೆ ಜನ ದಿಕ್ಕೆಟ್ಟು ಓಡೋಗ್ತಾ ಇರುವಂಥ ದೃಶ್ಯಗಳು ಕೂಡ ಕಾಣಿಸ್ತಾ ಇದ್ದಾವೆ. ಕಾಪಾಡಿ ಕಾಪಾಡಿ ಅನ್ನುವಂಥ ಕೂಗು, ಗಾಯಾಳುಗಳನ್ನು ರಕ್ಷಿಸಲಿಕ್ಕೆ ಸಾಲು ಸಾಲಾಗಿ ಬಂದಂಥ ಆಂಬ್ಯುಲೆನ್ಸ್ಗಳ ದೃಶ್ಯಗಳು ಇಸ್ರೇಲ್ ದಾಳಿ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನ ತೋರಿಸ್ತಾ ಇದೆ. الله الشهداء الحي اللي زي الله العالم يا الله العالم بالارض كلياتها يا شباب يا الله
ليه حبيت صار اسلام يا الله. ಇರಾನ್ನ ಪರ್ಷಿಯನ್ ಕೊಲ್ಲಿಯ ಸಿರಿ ದ್ವೀಪದಲ್ಲಿರುವಂತಹ ಲಾವನ್ ತೈಲ ಸಂಸ್ಕರಣಾ ಘಟಕವನ್ನ ಇಸ್ರೇಲ್ ನಾಶ ಮಾಡಿಬಿಟ್ಟಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್ನ ನೆಗೆವ್ ನಗರದ ಮೇಲೆ ಡೂಮ್ಸ್ ಡೇ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಈ ಸ್ಫೋಟದ ತೀವ್ರತೆ ಎಷ್ಟಿದೆ ಅಂದ್ರೆ ಅಣುಬಾಂಬ್ ತರ ಭಾಸವಾಗ್ತಾ ಇತ್ತು. ಅಮೆರಿಕದವರೇನೋ ಅವರ ಬೇಳೆಯನ್ನ ಬೇಯಿಸ್ಕೊಂಡು ಕದನ ವಿರಾಮವನ್ನ ಘೋಷಣೆ ಮಾಡಿಕೊಂಡ್ರು. ಆದರೆ ಇಸ್ರೇಲ್ ಇರಾನ್ ಮಧ್ಯೆ ನಡೀತಾ ಇರುವಂತಹ ಸಂಘರ್ಷ ಮಾತ್ರ ಕೊನೆ ಆಗಿಲ್ಲ. ಈಗಲೂ ಕೂಡ ರಕ್ತಸಿಕ್ತ ಯುದ್ಧ ಕಂಟಿನ್ಯೂ ಆಗ್ತಾ ಇರುವಂತದ್ದು ಮಧ್ಯಪ್ರಾಚ್ಯ ಮತ್ತೆ ಮಸನವಾಗ್ತಾ ಇದೆ. ಈ ಸಮರ ಕೊನೆ ಆಗದಿದ್ರೆ ಇಡೀ ಜಗತ್ತು ಮತ್ತಷ್ಟು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ. ಮುಂದಿನ ಸ್ಟೋರಿ ನೋಡೋದಾದ್ರೆ, ಅಮೆರಿಕ ಇರಾನ್ ಮಧ್ಯೆ ಕದನ ವಿರಾಮ ಘೋಷಣೆ ಆದ ಕೆಲವೇ ಗಂಟೆಗಳಲ್ಲಿ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ, ಬೆಳ್ಳಿ ದರ ಮಾತ್ರ ಏರಿಕೆ ಆಗ್ತಾ ಇದೆ. $117 ಇದ್ದಂತ ಬ್ಯಾರೆಲ್ ಕಚ್ಚಾ ತೈಲ ಈಗ 91ಕ್ಕೆ ಇಳಿಕೆ ಆಗಿರುವಂಥದ್ದು. ಕೋವಿಡ್ ಸಮಯದ ನಂತರ ಅತಿ ದೊಡ್ಡ ಕುಸಿತವಾಗಿದ್ದು, ಹರ್ಮುಜ್ ಜಲಸಂಧಿ ಓಪನ್ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ. ಯುದ್ಧದ ಹಿನ್ನೆಲೆಯಲ್ಲಿ ಚಿನ್ನ, ಬೆಳ್ಳಿ ದರ ಇಳಿಕೆ ಆಗಿತ್ತು. ಆದರೆ ಇದೀಗ ಚಿನ್ನ, ಬೆಳ್ಳಿಯ ದರ ಏರಿಕೆ ಆಗ್ತಾ ಇದೆ ಕದನ ವಿರಾಮ ಘೋಷಣೆ ಆದಂತ ಹಿನ್ನೆಲೆಯಲ್ಲಿ. ಬೆಂಗಳೂರಲ್ಲಿ ನಿನ್ನೆ 22 ಕ್ಯಾರೆಟ್ ಚಿನ್ನದ ದರ $13,735 ಇದ್ರೆ ಇವತ್ತು $14,100ಗೆ ಏರಿಕೆ ಆಗಿದೆ. 24 ಕ್ಯಾರೆಟ್ ಚಿನ್ನದ ದರ ನಿನ್ನೆ $14,469 ಇದ್ರೆ ಇವತ್ತು $14,913ಕ್ಕೆ ಏರಿಕೆ ಆಗಿದೆ. ಬೆಳ್ಳಿ 1 ಕೆಜಿಗೆ ನಿನ್ನೆ $2,50,000 ಇತ್ತು. ಇವತ್ತು ಏಕಾಏಕಿ ಬೆಳ್ಳಿ ಬೆಲೆಯಲ್ಲಿ 1 ಕೆಜಿಗೆ $10,000 ಏರಿಕೆ ಆಗಿದೆ. ಭಾರತೀಯ ಷೇರು ಮಾರುಕಟ್ಟೆನೂ ಚೇತರಿಕೆ ಕಂಡಿದೆ. ಸೆನ್ಸೆಕ್ಸ್ ನಿನ್ನೆ 2,831 ಅಂಕಗಳಿಗೆ ಕೊನೆಯಾಗಿತ್ತು. ಇವತ್ತು 2,946 ಪಾಯಿಂಟ್ಸ್ಗೆ ತಲುಪಿದೆ. ನಿಫ್ಟಿಯಲ್ಲೂ ಕೂಡ 874 ಪಾಯಿಂಟ್ಸ್ ಹೆಚ್ಚಾಗಿದ್ದು, ಇವತ್ತು ಒಂದೇ ದಿನ ಭಾರತೀಯ ಹೂಡಿಕೆದಾರರು 16,59,000 ಕೋಟಿ ಲಾಭವನ್ನು ಗಳಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಆಟೋ ಗ್ಯಾಸ್ ಅಭಾವನೂ ಕೂಡ ಕಡಿಮೆ ಆಗುವಂತ ಆಶಾಭಾವನೆ ಎಲ್ಲರದ್ದು ಕೂಡ ಇದೆ. ಇರಾನ್ ಅಮೆರಿಕ ಕದನ ವಿರಾಮ ಘೋಷಣೆ ಮಾಡಿರುವುದರಿಂದ ಭಾರತಕ್ಕೆ ಅನಿಲ ಪೂರೈಕೆ ಹೆಚ್ಚಿಸಲಿಕ್ಕೆ ಭಾರತ ಮನವಿಯನ್ನ ಮಾಡಿಕೊಂಡಿದೆ. ಇರಾನ್ನಿಂದ ಭಾರತಕ್ಕೆ ಭರವಸೆ ಸಿಕ್ಕಿರುವಂತ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಆಟೋ ಗ್ಯಾಸ್ ಸರಬರಾಜು ಪ್ರಮಾಣವನ್ನ ಹೆಚ್ಚಳ ಮಾಡಿದೆ. ಖಾಸಗಿ ಬಂಕ್ಗಳಲ್ಲಿ ಆಟೋ ಗ್ಯಾಸ್ ಕೊರತೆ ಹೆಚ್ಚಾಗಿದ್ದರಿಂದ ಸರ್ಕಾರಿ ಸ್ವಾಮ್ಯದ ಕಂಪನಿಯಿಂದ ಹೆಚ್ಚುವರಿ ಆಟೋ ಗ್ಯಾಸ್ ಸರಬರಾಜು ಮಾಡಲಾಗ್ತಾ ಇದೆ. ಐಒಸಿ, ಬಿಪಿಸಿ, HPC ಕಂಪನಿಯಿಂದ ಹೆಚ್ಚುವರಿ ಗ್ಯಾಸ್ ಸರಬರಾಜನ್ನ ಮಾಡಲಾಗ್ತದೆ. ಈ ಹಿಂದೆ ದಿನಕ್ಕೆ 56.67 ಮೆಟ್ರಿಕ್ ಟನ್ LPG ಸಪ್ಲೈ ಆಗ್ತಾ ಇತ್ತು. ಈಗ 83.58 ಮೆಟ್ರಿಕ್ ಟನ್ LPG ಸರಬರಾಜು ಮಾಡಲಾಗ್ತಾ ಇದೆ. ಇನ್ನು ಕೊಲ್ಲಿಕಾಳಗದಲ್ಲಿ ಕದನ ವಿರಾಮ ಘೋಷಣೆ ಆಗಿದ್ರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಕದನವೂ ಕೂಡ ಕೊನೆಯ ಹಂತಕ್ಕೆ ಬಂದಿದೆ. ಇವತ್ತು ಮನೆ ಮನೆ ಪ್ರಚಾರನೂ ಕೂಡ ಮುಗಿದಿದೆ. ನಾಳೆ ದಾವಣಗೆರೆ, ಬಾಗಲಕೋಟೆ ಕ್ಷೇತ್ರಗಳಿಗೆ ಮತದಾನ ಮಾಡಲಿಕ್ಕೆ ಚುನಾವಣಾ ಆಯೋಗ ಕಂಪ್ಲೀಟ್ ಆಗಿ ಸಜ್ಜಾಗಿದೆ. ದಾವಣಗೆರೆಯ ನವನಗರದ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಚುನಾವಣಾ ಸಿಬ್ಬಂದಿಗೆ ಮತದಾನದ ಕಿಟ್ಗಳನ್ನು ವಿತರಿಸಲಾಯಿತು. ಶಾಂತಿ ಸುವ್ಯವಸ್ಥೆಯಿಂದ ಮತದಾನಕ್ಕೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತ ಮತದಾನಕ್ಕಾಗಿ ಪೊಲೀಸ್ ಬಂದೋಬಸ್ತ್ ಕೂಡ ದಾವಣಗೆರೆಯಲ್ಲಿ ಹೆಚ್ಚಿಸಲಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಲಿದೆ. ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ, ದಾವಣಗೆರೆಯಲ್ಲಿ ಒಟ್ಟು ಮತಗಟ್ಟೆಗಳು 284. ಮತದಾನಕ್ಕೆ ನೇಮಕವಾಗಿರುವಂತಹ ಒಟ್ಟು ಸಿಬ್ಬಂದಿ 1,364. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆಗೆ 2,400 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಂದಾಗೆ ದಾವಣಗೆರೆಯಲ್ಲಿ ಇರುವಂತಹ ಒಟ್ಟು ಮತದಾರರ ಸಂಖ್ಯೆ 2,31,631 ಜನ. ಇದರಲ್ಲಿ ಪುರುಷ ಮತದಾರರ ಸಂಖ್ಯೆ 1,13,654. ಮಹಿಳಾ ಮತದಾರರು 1,17,986. ಇತರೆ ಮತದಾರರ ಸಂಖ್ಯೆ 43. ಹಾಗೆ ಬಾಗಲಕೋಟೆ ಲೆಕ್ಕಾಚಾರ ನೋಡೋದಾದ್ರೆ ಒಟ್ಟು ಮತಗಟ್ಟೆಗಳು 322. ಮತದಾನಕ್ಕೆ ನೇಮಕವಾಗಿರುವಂತಹ ಒಟ್ಟು ಸಿಬ್ಬಂದಿ 1,564. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಲ್ಲೂ ಕೂಡ ಭದ್ರತೆಗೆ 2,100 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಬಾಗಲಕೋಟೆಯಲ್ಲಿರುವಂತಹ ಒಟ್ಟು ಮತದಾರರ ಸಂಖ್ಯೆ 2,59,797 ಜನ. ಇದರಲ್ಲಿ ಪುರುಷ ಮತದಾರರ ಸಂಖ್ಯೆ 1,26,999. ಮಹಿಳಾ ಮತದಾರರ ಸಂಖ್ಯೆ 1,31,770. ಇತರೆ ಮತದಾರರ ಸಂಖ್ಯೆ 23.
1564 ಚುನಾವಣೆ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರು ಕೂಡ ಇವಾಗ ತರಬೇತಿ ಕೊಡ್ತೀವಿ. ಇನ್ನೊಂದು ಟೀಮ್ ಫಾರ್ಮ್ ಆಗಿರುತ್ತೆ, ಅವ್ರದ್ದೆಲ್ಲ ಏನಿದೆ ಅಲ್ಲ ಅದು ಅವ್ರ ಮಟೀರಿಯಲ್ಸ್ನೆಲ್ಲ ಅವ್ರು ಇದು ಮಾಡ್ಕೊಂಡು ಅವ್ರ ತರಬೇತಿನೂ ಕೊಟ್ಟು ಡಿಸ್ಪರ್ಸಲಿಗೆ 65 ವಾಹನದ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ. ರೂಟ್ ಪ್ಲ್ಯಾನ್ನು ಎಲ್ಲೆಲ್ಲಿ ಸೂಕ್ಷ್ಮಗಳು ಅತಿ ಸೂಕ್ಷ್ಮ ಮತದಾನ ನೋಡೋದಲ್ಲ ಅಲ್ಲಿ ಹೆಚ್ಚುವರಿಯಾಗಿ ನಾವು ಒಂದು ಭದ್ರತೆ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಭದ್ರತೆಯಲ್ಲಿ ಇವಾಗ CAPF ಸ್ಟಾಫನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. 24 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಈಗಾಗಲೇ ನಾವು 3 ತಾಲೂಕಿನ ಸಿಬ್ಬಂದಿಗಳನ್ನ ಬಳಸ್ಕೊಂಡಿದ್ದೀವಿ. PRO, APRO, ಪೋಲಿಂಗ್ ಆಫೀಸರ್ಸ್, ಪೊಲೀಸ್ ಸ್ಟಾಫ್ ಮತ್ತೆ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಅನ್ನು ಕೂಡ ಬಳಕೆ ಮಾಡಿಕೊಂಡು ಈಗಾಗಲೇ ಮಸ್ಟಿಂಗ್ ಕಾರ್ಯ ಆರಂಭವಾಗಿದೆ. ಎಲ್ಲರಿಗೂ ಕೂಡ EVM ಮಷಿನ್ಸ್ ಇರ್ಬೋದು, ಪೋಲಿಂಗ್ ಪಾರ್ಟಿ ಮೆಟೀರಿಯಲ್ಸ್ ಇರ್ಬೋದು, ಸ್ಟೇಷನರಿ ಐಟಮ್ಸ್ ಇರ್ಬೋದು, ಇವೆಲ್ಲವೂ ವೆರಿಫೈಡ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಪಿಂಕ್ ಬೂತ್ ಕೂಡ ಮಾಡಿದ್ದೀವಿ, ಎಥನಿಕ್ ಬೂತ್ ಮಾಡಿದ್ದೀವಿ, ಅದೇ ರೀತಿಯಾಗಿ PWD ವೋಟರ್ಸ್ ಬೂತ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಇವೆಲ್ಲ ಮತಗಟ್ಟೆಗಳು ಕೂಡ ಸಖಿ ಮತಗಟ್ಟೆ ಅಂತ ಮಾಡಿದ್ದೀವಿ. ನಾವು ಉಪಚುನಾವಣೆ ಅಭ್ಯರ್ಥಿಗಳ ವಿಚಾರಕ್ಕೆ ಬರೋದಾದರೆ ಬಾಗಲಕೋಟೆಯಲ್ಲಿ ಬಿಜೆಪಿಯ ವೀರಣ್ಣ ಚರಂತಿಮಠ ಹಾಗೂ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ಸೇರಿದಂತೆ ಕಣದಲ್ಲಿರುವಂತಹ ಅಭ್ಯರ್ಥಿಗಳ ಹಣೆ ಬರಹನ ಮತದಾರರು ನಿರ್ಧಾರ ಮಾಡ್ತಾರೆ. ಹಾಗೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮತ್ ಶಾಮನೂರು, ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಹಾಗೆ SDPI ಅಭ್ಯರ್ಥಿ ಅಪ್ಸರ್ ಕೊಡ್ಲಿಪೇಟೆ ಭವಿಷ್ಯವನ್ನ ನಾಳೆ ಮತಯಂತ್ರಗಳಲ್ಲಿ ಭದ್ರವಾಗುತ್ತೆ. ಆ ಗುಟ್ಟು ರಟ್ಟಾಗೋದು ಯಾವಾಗ? ಮೇ 4ನೇ ತಾರೀಕು, ಅಂದ್ರೆ 1 ತಿಂಗಳುಗಳ ಕಾಲ ಕಾಯಲೇಬೇಕಾಗಿದೆ. RSS ವಿಷಕಾರಿ ಹಾವು ಅಂತ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸ್ಸಾಂನಲ್ಲಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಹೇಳಿದರು. ಈಗ ಖರ್ಗೆ ಮಾತಿಗೆ ಬಿಜೆಪಿ ನಾಯಕರು ವಿಷ ಕಾರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ. RSS ಹಾಗೂ ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಖರ್ಗೆ ನೀಡಿರುವಂತ ಹೇಳಿಕೆ ಖಂಡನೀಯ ಅಂತ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಿಂದೂ ವಿರೋಧಿ ಮಲ್ಲಿಕಾರ್ಜುನ್ ಖರ್ಗೆಗೆ ದೇಶ ವಿರೋಧಿ ಮಲ್ಲಿಕಾರ್ಜುನ್ ಖರ್ಗೆಗೆ ಧರ್ಮ ವಿರೋಧಿ ಮಲ್ಲಿಕಾರ್ಜುನ್ ಖರ್ಗೆಗೆ. ಇನ್ನು RSS ಕುರಿತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಮಾನಸಿಕ ಅಸ್ವಸ್ಥತೆ, ದ್ವೇಷದ ಹೇಳಿಕೆ ಅಂತ CT ರವಿ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕರು ಆಕ್ರೋಶವನ್ನು ಹೊರಹಾಕಿದರು. ಅದು ಹತಾಶವಾಗಿರ್ತಕ್ಕಂಥ ಮಾನಸಿಕ ಅಸ್ವಸ್ಥತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ, ದ್ವೇಷವನ್ನ ವ್ಯಕ್ತಪಡಿಸ್ತಕ್ಕಂಥ ಹೇಳಿಕೆಗಳು ಅವರಲ್ಲಿ ಅವರು ಕೊಟ್ಟ ಹೇಳಿಕೆಗಳು ಕಾಣ್ತಾ ಇದೆ. ಕೇರಳದಲ್ಲಿ ಹೇಳಿಕೆ, ಗುಜರಾತಿನ ಜನ ಅನಕ್ಷರಸ್ಥರು ಅಂತ ಹೇಳಿ, ಬಿಜೆಪಿನ ಗುಜರಾತ್ನ ಜನ ಅನಕ್ಷರಸ್ಥ ಜನ ಗೆಲ್ಲಿಸಿರ್ಬೋದು, ಕೇರಳದ ವಿದ್ಯಾವಂತ ಜನ ಬೆಂಬಲಿಸಲಿಲ್ಲ. ಗೌರವದಿಂದ ಹೇಳ್ತೇನೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಸೊ ವಯಸ್ಸು ಅರಳೋ ಮರಳೋ ಇದೆ, ಪಾಪ ವಯಸ್ಸಾಗಿದೆ. ನನಗೆ ಅವ್ರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಅಂತ ಕಾಣುತ್ತೆ. ತಿಹಾರ್ ಜೈಲಿಗೆ ಹೋದ್ರೆ ಅಲ್ಲಿ ಏನ್ ಬೇರೆ ಕೆಲಸ ಇರಲ್ಲ, ಆರಾಮಾಗಿ ಅಲ್ಲಿ ವಿಶ್ರಾಂತಿಯನ್ನು ಪಡೆಯಬಹುದು ಅವರು. ಅದಕ್ಕೆ ಸಪೋರ್ಟ್ ಆಗಿ ಪಾಪ ಅವ್ರಿಗೇನಾದ್ರೂ ಇದಾದ್ರೆ ಮಗ ಹೆಂಗೂ ಇದ್ದೇ ಇರ್ತಾರೆ, ಅವ್ರನ್ನ ಜೊತೆಲಿ ಕಳಿಸ್ಬಿಟ್ರೆ ಅವರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಆರಾಮಾಗಿ ಅಲ್ಲಿರ್ಬೋದು. ನಾವು ಇದುವರೆಗೂ ಈ ಮರಿ ಖರ್ಗೆಗೆ ಅಂದರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ RSSನ ಹುಚ್ಚು ಹಿಡಿದಿದೆ ಅಂತ ಅಂದ್ಕೊಂಡಿದ್ದು. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, RSSನ ಬೈಲಿಲ್ಲ ಅಂದರೆ ಇವರಿಗೆ ತಿಂದಿದ ಅನ್ನ ಅರ್ಗಲ್ಲ. ನೀವೊಂಥರ ಕಾಂಗ್ರೆಸ್ಸಿನ ಅಧ್ಯಕ್ಷರ ಬದಲಾಗಿ ಮುಸ್ಲಿಂ ಲೀಗಿನ ಅಧ್ಯಕ್ಷರ ಥರ ಮಾತಾಡ್ತಿದ್ದೀರಿ ನೀವು. ನಾವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಮುಸಲ್ಮಾನರನ್ನ ಓಲೈಸೋಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ನೀವು ಸಿದ್ದರಾಮಯ್ಯನವ್ರಿಗಿಂತಲೂ ಎಗ್ಗಿಲ್ದೆಲ್ಲ ಮಾತಾಡ್ತಾ ಇದ್ದೀರಿ ನೀವು. ಬಿಜೆಪಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಮಾತಲ್ಲೇ ವಿಷ ಕಾರಿದ್ರೆ RSS ವಿಷಕಾರಿ ಹಾವು ಅನ್ನುವ ಖರ್ಗೆ ಅವರ ಮಾತನ್ನ ಪುತ್ರ ಆಗಿರುವಂತ IT-BT ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ವಿಷಭರಿತ ಸರ್ಪ ಎಲ್ಲಾನು ನೋಡಿದ್ರೆ ತಾವು ಅದಕ್ಕೆ ಏನು ಮಾಡಬೇಕು ಮಾಡಿ ಅಂತ ಹೇಳಿದ್ದಾರೆ. ಈಗ ಸರ್ಪ ನೋಡಿದಾಗ, ವಿಷಭರಿತ ಸರ್ಪ ಇದ್ದಾಗ ನೀವು ಅದಕ್ಕೆ ಪಾಲನೆ ಮಾಡ್ತೀರಾ, ಹಾಲು ಕುಡಿಸ್ತೀರಾ, ಏನು ಓಡಿಸ್ತೀರಾ ಅದಕ್ಕೆ? ಈಗ ನಮ್ಮ ಸಮಾಜದಲ್ಲಿ ಈ ವಿಷವನ್ನ, ಕೋಮುದ ವಿಷಯವನ್ನ ಬಿಚ್ತಾ ಇರೋದು ಯಾರು? ಯಾಕೆ? ಅಂತ ಸಿದ್ಧಾಂತಗಳು, ಅಂತ ತತ್ವಗಳನ್ನು ನಾವು ಉಳಿಸ್ಬೇಕಾ, ಬೆಳೆಸ್ಬೇಕಾ?
ಖರ್ಗೆ ಅವರು ಬರೀ RSS ನಷ್ಟೇ ನಿಂದಿಸಿರಲಿಲ್ಲ, ಗುಜರಾತಿಗಳು ಅನಕ್ಷರಸ್ಥರು ಅಂತ ಹೇಳ್ಬಿಟ್ಟಿದ್ರು. ಅದು ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರ ಹೆಸರನ್ನು ಉಲ್ಲೇಖ ಮಾಡ್ತಾ ಗುಜರಾತಿಗಳ ಬಗ್ಗೆ ಮಾತನಾಡಿದ್ರು. ಅದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿತ್ತು. ಕೇರಳದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದು ಇದು ದೊಡ್ಡ ವಿವಾದ ಎಬ್ಬಿಸಿತ್ತು. ಈಗ ಖರ್ಗೆ ಸಾಹೇಬರು ತಮ್ಮ ಹೇಳಿಕೆಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಕ್ಷಮೆಯನ್ನ ಕೇಳಿದ್ದಾರೆ. ಕೇರಳದಲ್ಲಿ ನಡೆದಂಥ ಚುನಾವಣಾ ಭಾಷಣದಲ್ಲಿ ನಾನು ಮಾತನಾಡಿದಂಥ ಕೆಲವು ಹೇಳಿಕೆಗಳನ್ನು ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ. ಹಾಗಿದ್ದರೂ ಕೂಡ ನಾನು ನನ್ನ ಪ್ರಾಮಾಣಿಕ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಗುಜರಾತ್ ಜನರ ಭಾವನೆಗಳನ್ನು ನೋಯಿಸುವುದು ನನ್ನ ಉದ್ದೇಶವಾಗಿರಲಿಲ್ಲ. ಗುಜರಾತ್ ಜನರ ಬಗ್ಗೆ ನನಗೆ ಯಾವಾಗಲೂ ಕೂಡ ಗೌರವ ಇದೆ, ಮುಂದೆಯೂ ಕೂಡ ಗೌರವ ಇರುತ್ತೆ ಅಂತ ಬರ್ಕೊಂಡಿದ್ದಾರೆ. ತಮ್ಮ ಪೋಸ್ಟನ್ನು ಹಾಕಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಇದೆಯಲ್ಲ, ಕೇರಳದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಇಡೀ ದೇಶದಾದ್ಯಂತ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿತ್ತು. ಗುಜರಾತಿಗಳನ್ನು ಅನಕ್ಷರಸ್ಥರು ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿತ್ತು. ಯಾಕೆಂದರೆ ನರೇಂದ್ರ ಮೋದಿ ಅಮಿತ್ ಶಾ ಅವರ ಬಗ್ಗೆ ಏನಾದರೂ ಮಾತಾಡ್ಕೊಳ್ಳಿ, ಆದರೆ ಆ ರಾಜ್ಯದ ಜನರ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ವಿಚಾರಣೆ ಚರ್ಚೆಗೀಡಾಗಿದ್ದು, ಅದಕ್ಕೆ ಈಗ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಲೆಕ್ಷನ್ ಬಂದರೆ ಸಾಕು ಏನಾದರೂ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಎಡವಟ್ಟನ್ನು ಮಾಡ್ಕೊಳ್ತಾ ಇದ್ದಾರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದಕ್ಕೆ ಈಗ ವಿಷಾದವನ್ನು ಕೂಡ ವ್ಯಕ್ತಪಡಿಸುವಂಥ ಸಂದರ್ಭ ಎದುರಾಗಿದೆ, ಪರಿಸ್ಥಿತಿ ಎದುರಾಗಿದೆ. RSSನ ವಿಚಾರ ಪ್ರಸ್ತಾಪ ಆಯಿತು, ಅದಕ್ಕೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಬಿಜೆಪಿಯವರು. ಇನ್ನೊಂದು ಕಡೆ ಗುಜರಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂಥ ವಿಚಾರ ಕೂಡ ಸಾಕಷ್ಟು ಅಸಮಾಧಾನ, ಆಕ್ರೋಶಕ್ಕೆ ಗುರಿಯಾಗಿತ್ತು. ಮೇನಾಗಿ ನಾನು ಹೇಳ್ತಾ ಇದ್ನಲ್ಲ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡ್ತಾ ಆ ಮಾತುಗಳನ್ನು ಆಡ್ಬಿಟ್ಟಿದ್ರು. ಈಗ ಸೂಪರ್ ಪ್ರೈಮ್ ಅಟ್ 9 ಅಲ್ಲಿ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೈ ಎಲೆಕ್ಷನ್ ನೀತಿ ಸಂಹಿತೆ ಇದ್ದಾಗ ಗ್ಯಾರಂಟಿ ಹಣ ಬಿಡುಗಡೆ ಬಗ್ಗೆ ಚುನಾವಣಾ ಆಯೋಗ ಕೇಳಿದ್ದಂಥ ವರದಿಗೆ ರಾಜ್ಯ ಸರ್ಕಾರ ಉತ್ತರಿಸಿದೆ. ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಜಾರಿಯಲ್ಲಿದ್ದು ನೀತಿ ಸಂಹಿತೆ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದೆ. ಅಲ್ಲದೆ ನೋಟಿಸ್ ನೀಡಿದ್ದಂಥ ಆಯೋಗದ ವಿರುದ್ಧ ಸಿಎಂ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೈ ಎಲೆಕ್ಷನ್ ಮಧ್ಯೆನೇ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮುಂದಿನ ಸಿಎಂ ಚರ್ಚೆ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯನವರೇ ಮುಂದಿನ 2 ವರ್ಷ ಸಿಎಂ ಎಂಬ ಪರಮೇಶ್ವರ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ನಾಯಕತ್ವ ಬದಲಾವಣೆ ಚರ್ಚೆ ಅಪ್ರಸ್ತುತ ಅಂತ ಹೇಳಿದ್ದಾರೆ. ನಾಯಕತ್ವ ಕಿತ್ತಾಟದಿಂದ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳುತ್ತೆ ಅಂತ ಬಿಜೆಪಿ ಟಾಂಗ್ ಅನ್ನು ಕೊಟ್ಟಿದೆ. ಮೊನ್ನೆ ಅಷ್ಟೇ DK ಶಿವಕುಮಾರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ನನ್ನ ತಾಳ್ಮೆಗೂ ಕೂಡ ಮಿತಿ ಇದೆ ಅನ್ನುವಂಥ ರೀತಿಯಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಕೂಡ ಸಾಕಷ್ಟು ಚರ್ಚೆಗೀಡಾಗಿತ್ತು. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರನ್ನ ಬಂಧಿಸಲಾಗಿದೆ. 2021ರಲ್ಲಿ ಶಾಸಕ ಸುರೇಶ್ ಕುಮಾರ್ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದರು. ಈ ಸಂಬಂಧ ಕೋರ್ಟ್ ವಾರೆಂಟ್ ಅನ್ನು ಕೊಟ್ಟಿತ್ತು. ಆದರೆ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಪೊಲೀಸರು ವಾಟಾಳ್ ಅವರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿದರು. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿದ ಬೆನ್ನಲ್ಲೇ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಂಥ ಸಂತ್ರಸ್ತೆನೇ ನಾಪತ್ತೆ ಆಗಿದ್ದಾರೆ. ಮತ್ತೊಂದು ಕಡೆ ಸ್ವಾಮೀಜಿ ನೀಡಿದಂಥ ದೂರಿನ ಅನ್ವಯ ವಿಜಯಪುರ ಗ್ರಾಮೀಣ ಪೊಲೀಸರು ಆರೋಪಿಗಳಿಗಾಗಿ ಶೋಧವನ್ನ ಮಾಡ್ತಿದ್ದಾರೆ. ನಾಳೆ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ PUC ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಲಿದ್ದು, ಸಂಜೆ 6:15ಕ್ಕೆ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ಗೆ SMS ಮೂಲಕ ಫಲಿತಾಂಶ ರವಾನೆ ಮಾಡಲಿದ್ದಾರೆ. ಯಾಕೆ ಸಂಜೆ ಮಾಡ್ತಾ ಇದ್ದಾರೆ ಅಂದರೆ, ಚುನಾವಣಾ ನೀತಿ ಸಂಹಿತೆ ಇರುವಂಥ ಕಾರಣಕ್ಕೋಸ್ಕರ ಸಚಿವರಾಗಿರುವಂಥ ಹಿನ್ನೆಲೆಯಲ್ಲಿ ಸಂಜೆ ಅಂದರೆ ಚುನಾವಣಾ ನೀತಿ ಸಂಹಿತೆ ಅಂದರೆ ಮತದಾನ ವೋಟಿಂಗ್ ಎಲ್ಲ ಮುಗ್ದ ಇರುತ್ತಲ್ಲ, ಸೊ ಹಾಗಾಗಿ ಮಧು ಬಂಗಾರಪ್ಪನವರು ಸಂಜೆ 6 ಗಂಟೆಯ ಬಳಿಕ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಇಲ್ಲ ಅಂದಿದ್ರೆ ಮೊನ್ನೆನೇ ಅಲ್ಲಿ ಫಲಿತಾಂಶ ಪ್ರಕಟ ಆಗಬೇಕಾಗಿತ್ತು. KFT ಸೋಂಕಿಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮಂಜಿನಕಾನು ಹಿರೇಮನೆಯ 72 ವರ್ಷದ ಮಂಜಪ್ಪ ಸಾವನ್ನಪ್ಪಿದ್ದಾರೆ. ಏಪ್ರಿಲ್ 4ರಂದು ವಾಂತಿ ಭೇದಿ ಅಂತ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಇನ್ನು ಈವರೆಗೂ ಜಿಲ್ಲೆಯಲ್ಲಿ KFT ಸೋಂಕಿಗೆ 4 ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಇಂದಿನಿಂದ ಮತ್ತೆ ಟೋಯಿಂಗ್ ಆರಂಭವಾಗಿದೆ. GBA ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಕೈಗೊಂಡಿದ್ದು 5 ಪಾಲಿಕೆಗಳಿಂದ ಒಟ್ಟು 10 ವಾಹನಗಳು ಕಾರ್ಯನಿರ್ವಹಿಸ್ತಾ ಇದೆ. ಈಗ ಆಲ್ರೆಡಿ ಕಾರ್ಯನಿರ್ವಹಿಸಲಾಗಿರುವಂಥದ್ದು. ಪ್ರತಿ ವಾಹನದಲ್ಲಿ ಓರ್ವ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಹಾಗೂ 4 ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ನಾಳೆ ಅಸ್ಸಾಂ, ಕೇರಳಂ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ವಿಧಾನಸಭೆಗೆ ಮತದಾನ ನಡೆಯಲಿದೆ.
3 ರಾಜ್ಯಗಳಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದ್ದು ಮೇ 4ರಂದು ಫಲಿತಾಂಶ ಪ್ರಕಟ ಆಗುತ್ತೆ. ಅಸ್ಸಾಂನ 126 ಕ್ಷೇತ್ರ, ಕೇರಳಂನ 140 ಕ್ಷೇತ್ರ, ಪುದುಚೇರಿಯ 30 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ತಮ್ಮ ರಾಜಕೀಯ ಭದ್ರಕೋಟೆ ಭವಾನಿಪುರದಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಕೂಡ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23 ಮತ್ತು 29ರಂದು 2 ಹಂತದಲ್ಲಿ ಮತದಾನ ನಡೆಯಲಿದೆ. ಸನಾತನ ಧರ್ಮವನ್ನ ಡೆಂಗಿ ಮಲೇರಿಯಾಗೆ ಹೋಲಿಸಿದ್ದಂತ ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಪ್ರಚಾರಕ್ಕಾಗಿ ಹಣೆಗೆ ತಿಲಕವಿಟ್ಟುಕೊಂಡು ಕೂಡಲೇ ಅಳಿಸಿದ್ದಾರೆ. ಅರ್ಚಕರೊಬ್ಬರು ಉದಯನಿಧಿ ಹಣೆಗೆ ತಿಲಕವಿಟ್ಟರು, ನಂತರ ಫೋಟೋಗೆ ಪೋಸ್ ಬಳಿಕ ತಿಲಕವನ್ನ ಅಳಿಸಿದ್ದಾರೆ. ಈ ವರ್ತನೆ ಭಾರಿ ಟೀಕೆಗೆ ಗುರಿಯಾಗಿದೆ. ರನ್ವೇನಲ್ಲಿ ನಿಂತಿದ್ದಂಥ ಇಂಡಿಗೋ ವಿಮಾನಕ್ಕೆ ಬುಲೆರೋ ಡಿಕ್ಕಿ ಹೊಡೆದಿರುವಂಥದ್ದು. ಈ ಘಟನೆ ಕೋಲ್ಕತ್ತಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ವಿಮಾನದ ಇಂಜಿನ್ ಭಾಗಕ್ಕೆ ಕಾರು ಡಿಕ್ಕಿಯಾಗಿದೆ. ಹೀಗಾಗಿ ಗುವಾಹಟಿಗೆ ಹೊರಡಲಿಕ್ಕೆ ಸಜ್ಜಾಗಿದ್ದಂಥ ವಿಮಾನ ಸಂಚಾರ ರದ್ದುಗೊಳಿಸಲಾಯಿತು. ಜಮ್ಮು ಕಾಶ್ಮೀರದಲ್ಲಿ ಬೇಸಿಗೆಯಲ್ಲೂ ಕೂಡ ಭಾರಿ ಮಳೆ ಹಲವು ಅವಾಂತರ ಸೃಷ್ಟಿ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೂಕುಸಿತ ಆಗಿದ್ದಂಥ ಹಿನ್ನೆಲೆಯಲ್ಲಿ ಹೆದ್ದಾರಿ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಇನ್ನು ಡೋಡಾ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನ ಕೊಡಲಾಗಿತ್ತು. ಉತ್ತರಾಖಂಡ್ನಲ್ಲಿ ಭಾರಿ ಹಿಮಪಾತ ಉಂಟಾಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಹಿಮದಿಂದಾಗಿ ಕೇದಾರನಾಥ ದೇಗುಲ ಸಂಪೂರ್ಣ ಹಿಮಾವೃತವಾಗಿದೆ. ರಸ್ತೆಗಳ ಮೇಲೂ ಕೂಡ ಅಪಾರ ಪ್ರಮಾಣದಲ್ಲಿ ಹಿಮ ತುಂಬಿಕೊಂಡಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ. ಚೀನಾದಲ್ಲಿ ಭಾರಿ ಹಿಮಪಾತ ಉಂಟಾಗಿರುವಂಥದ್ದು. ರಸ್ತೆಗಳಲ್ಲಿ ಸಂಪೂರ್ಣ ಹಿಮಾವೃತ ಆಗಿದ್ದು ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಬಸ್ ಒಂದು ಅಪಘಾತಕ್ಕೀಡಾಗಿತ್ತು. ರಸ್ತೆಗೆ ಅಡ್ಡಲಾಗಿ ನಿಂತಿದ್ದು ಬಸ್ಗೆ 30ಕ್ಕೂ ಅಧಿಕ ವಾಹನಗಳು ಡಿಕ್ಕಿಯಾಗಿದೆ. ಉತ್ತರ ಕೊರಿಯಾ ಹಲವು ಮಾದರಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡಿದೆ. ಬೂದ್ಸಾನ್ ಪ್ರದೇಶದಿಂದ ತನ್ನ ಪೂರ್ವ ಕರಾವಳಿಯ ಸಮುದ್ರದ ಕಡೆಗೆ ಹೆಚ್ಚುವರಿ ಕ್ಷಿಪಣಿಯನ್ನು ಹಾರಿಸಿದೆ. ಕ್ಷಿಪಣಿಗಳು ಸುಮಾರು 240 ಕಿಲೋಮೀಟರ್ ದೂರ ಹೋಗಿರುವಂಥದ್ದು. ನಮ್ಮ ಪ್ರದೇಶದತ್ತ ಕ್ಷಿಪಣಿಯನ್ನು ಹಾರಿಸಲಾಗಿದೆ ಅಂತ ದಕ್ಷಿಣ ಕೊರಿಯಾ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಅನಂತ್ ಅಂಬಾನಿ ಏಪ್ರಿಲ್ 10ರಂದು 31ನೇ ವರ್ಷಕ್ಕೆ ಕಾಲಿಡಲಿದ್ದಾರೆ. ಹೀಗಾಗಿ ಅನಂತ್ ಅಂಬಾನಿ ಅವರ ಹುಟ್ಟುಹಬ್ಬದ ಸಂಭ್ರಮ ಆಚರಿಸಲಿಕ್ಕೆ ಗುಜರಾತ್ನ ಜಾಮ್ನಗರಕ್ಕೆ ಬಾಲಿವುಡ್ ನಟರ ದಂಡೆ ಹರಿದು ಬರ್ತಾ ಇದೆ. ಬಾಲಿವುಡ್ ನಟರಾದಂಥ ಶಾರುಖ್ ಖಾನ್, ರಣವೀರ್ ಸಿಂಗ್ ಸೇರಿದಂತೆ ಹಲವು ನಟರು ಆಗಮಿಸಿದ್ದಾರೆ. ಇದಿಷ್ಟು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9 ಪ್ರಮುಖ ಸುದ್ದಿಗಳು.